ಪಾಕಿಸ್ತಾನಕ್ಕೆ ಮತ್ತೊಂದು ವಾರ್ನಿಂಗ್ ಕೊಟ್ಟಂತ ನೌಕಾಸೇನೆ ಅರಬ್ಬಿ ಸಮುದ್ರದಲ್ಲಿ ನೌಕಾಸೇನೆಯಿಂದ ಮಿಸೈಲ್ ಪರೀಕ್ಷೆ. ನೌಕಾಸೇನೆ ಯುದ್ಧ ನೌಕೆಯಿಂದ ಮಿಸೈಲ್ ಪರೀಕ್ಷೆ ಆಗ್ತಾ ಇದೆ. ಮಲ್ಟಿಪಲ್ ಆಂಟಿಶಿಪ್ ಮಿಸೈಲ್ಗಳ ಪರೀಕ್ಷೆ ಆಗ್ತಾ ಇದೆ. ನೌಕಾಸೇನೆ ಯುದ್ಧ ನೌಕೆಯಿಂದ ಮಿಸೈಲ್ ಪರೀಕ್ಷೆ, ಮಲ್ಟಿಪಲ್ ಆಂಟಿಶಿಪ್ ಮಿಸೈಲ್ಗಳ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ನೌಕಾಸೇನೆಯಿಂದ ಮಿಸೈಲ್ ಪರೀಕ್ಷೆ ವಿಡಿಯೋ ಬಿಡುಗಡೆ ಮಾಡಲಾಗಿದೆ. ಯುದ್ಧದಾಹಿ ಪಾಕಿಸ್ತಾನಕ್ಕೆ ನೌಕಾಸೇನೆಯ ಖಡಕ್ ಸಂದೇಶ. ಇದು ಸದ್ಯಕ್ಕೆ ನಡೀತಿರುವಂಥ ಒಂದಷ್ಟು ಪರೀಕ್ಷೆಗಳು. ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ವಾರ್ನಿಂಗ್ ಅನ್ನು ಕೊಟ್ಟಂಥ ನೌಕಾಸೇನೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಸೇನೆಯಿಂದ ಮಿಸೈಲ್ ಪರೀಕ್ಷೆ, ನೌಕಾಸೇನೆ ಯುದ್ಧ ನೌಕೆಯಿಂದ ಮಿಸೈಲ್ ಪರೀಕ್ಷೆ, ಮಲ್ಟಿಪಲ್ ಆಂಟಿಶಿಪ್ ಮಿಸೈಲ್ಗಳ ಪರೀಕ್ಷೆಯನ್ನು ಮಾಡಲಾಗಿದೆ. ಈ ಒಂದು ಪರೀಕ್ಷೆಯ ವಿಡಿಯೋನ ಕೂಡ ನೌಕಾಸೇನೆ ರಿಲೀಸ್ ಮಾಡಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಹರೀಶ್, ಇದೀಗ ಪಾಲ್ಗಾಮ್ನ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಘಟನೆಯ ನಂತರ ಆಗ್ತಿರುವಂಥ ವಿದ್ಯಮಾನಗಳು, ಬಹಳ ಮುಖ್ಯವಾಗಿ ಅಲ್ಲಿ ಸಚಿವರೊಬ್ಬ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ನಮ್ಮಲ್ಲಿ ಅದಿದೆ, ಈ ಮಿಸೈಲ್ ಇದೆ ಅಂತ. ಅದರ ಜೊತೆಗೆ ಇನ್ನೊಂದು ಕಡೆ ಆಗ್ತಿರುವಂಥ ಪರೀಕ್ಷೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಳಸ್ತಾ ಇದ್ದಂಥ ಭಾಷೆಯನ್ನು ಬಳಸ್ತಾ ಇದ್ರು ಅಂತ. ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಇದೆ, ಏನೆಲ್ಲ ಆಗ್ತಾ ಇದೆ ಭಾರತ ಪಾಕಿಸ್ತಾನ ವಿಚಾರವಾಗಿ? ಅವಿನಾಶ್, ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಭಾರತ ಒಂದು ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಮುಖ್ಯವಾಗಿ ರಾಜತಾಂತ್ರಿಕ ಒಂದಷ್ಟು ಕ್ರಮಗಳ ಮೂಲಕ ಪಾಕಿಸ್ತಾನವನ್ನು ಕಟ್ಟು ಹಾಕುವಂಥ ಪ್ರಯತ್ನವನ್ನು ಮಾಡ್ತಿದೆ. ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನದ ಈ ಉಗ್ರರ ಒಂದು ಕುಕೃತ್ಯವನ್ನು ಪಾಕಿಸ್ತಾನ ಹೇಗೆ ಬೆಂಬಲಿಸ್ತು, ಪಾಕಿಸ್ತಾನ ಸೈನ್ಯ ಹೆಂಗೆ ಬೆಂಬಲಿಸ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ವಿಶ್ವ ಮಟ್ಟದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ಭಾರತ ಮಾಡ್ತಾ ಇದೆ. ಇದ್ರ ಜೊತೆಗೆ ಸಿಂಧೂ ನದಿ ಒಪ್ಪಂದವನ್ನು ಕೂಡ ಭಾರತ ಮುರಿದುಕೊಂಡಿದೆ. ಈ ಸಿಂಧೂ ನದಿ ಒಪ್ಪಂದವನ್ನು ಮುರಿದುಕೊಂಡಿರೋದಕ್ಕೆ ಪಾಕಿಸ್ತಾನ ಈಗ ಒಂದು ಬೆದರಿಕೆಯನ್ನ ಭಾರತಕ್ಕೆ ಹಾಕ್ತಾ ಇದೆ. ನೀವು ನದಿಯ ನೀರನ್ನ ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನೇ ನಿಲ್ಲಿಸ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಪಾಕ್ನ ಸಚಿವ ಹನೀಫ್ ಅಬ್ಬಾಸ್ ಕೊಟ್ಟಿರುವಂತಹದ್ದು. ಆತ ಮಾತಾಡ್ತಾ ಹೇಳ್ತಾ ಹೋಗ್ತಾನೆ, ನಮ್ಮಲ್ಲಿ 130 ಪರಮಾಣು ಶಸ್ತ್ರಾಸ್ತ್ರಗಳಿವೆ, ಅವೆಲ್ಲವೂ ಕೂಡ ಭಾರತದ ಕಡೆಗೆ ನೋಡ್ತಾ ಇವೆ. ನಾವು ಅವನ್ನೇನು ಪ್ರದರ್ಶನಕ್ಕೆ ಇಟ್ಟಿಲ್ಲ, ನಾವು ಭಾರತಕ್ಕಾಗಿ ಅವನ್ನಗಳನ್ನ ಮಾಡಿರೋದು, ಮತ್ತೆ ಭಾರತಕ್ಕಾಗಿ ನಾವು ಅವನ್ನ ಯೂಸ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಮತ್ತೆ ಬೆದರಿಕೆಯನ್ನ ಹಾಕಿರುವಂತಹದ್ದು. ಪ್ರತಿ ಬಾರಿಯೂ ಇಂಥ ಒಂದು ಸಂದರ್ಭ ಆದಂತಹ ಸಂದರ್ಭದಲ್ಲಿ, ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಇನ್ನಂತ ಬೇರೆ ಬೇರೆ ಅಟ್ಯಾಕ್ಗಳಾದಂಥ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಹೇಳುವಂತಹದ್ದು, ಅಂದ್ರೆ ಭಾರತ ಏನಾದ್ರು ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಇಂಥ ಸಿದ್ಧತೆಯನ್ನು ನಡೆದಾಗ ಪಾಕಿಸ್ತಾನದ ಸಚಿವರುಗಳು ಪಾಕಿಸ್ತಾನದ ಇಂತಹ ಒಂದು ಬೆದರಿಕೆ ಬರುತ್ತೆ, ನಮ್ಮ ಬಳಿ ಪರಮಾಣು ಶಸ್ತ್ರಾಸ್ತ್ರಗಳಿವೆ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ನುವಂತಹ ಒಂದು ಬೆದರಿಕೆನ ಹಾಕುವಂಥ ತಂತ್ರವನ್ನು ಮಾಡ್ತಾರೆ. ಮತ್ತೆ ವಿಶ್ವ ಮಟ್ಟದಲ್ಲಿ ಕೂಡ ನಮ್ಮ ಬಳಿ ಪರಮಾಣು ಶಸ್ತ್ರಾಸ್ತ್ರಗಳಿವೆ ಅನ್ನುವಂಥ ಬೆದರಿಕೆಯನ್ನು ಹಾಕುತ್ತೆ. ಅದೇ ರೀತಿಯಂತ ಬೆದರಿಕೆಯನ್ನು ಈಗ ಪಾಕ್ ಸಚಿವ ಹಾಕಿರುವಂತಹದ್ದು. ನೀವು ಯಾವುದೇ ಕಾರಣಕ್ಕೂ ನೀರು ನಿಲ್ಲಿಸಬಾರ್ದು, ನೀರು ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನು ನಿಲ್ಲಿಸ್ತೀವಿ, ಮತ್ತೆ ನಾವು ಇವುಗಳನ್ನ ಏನು ಪರಮಾಣುಗಳು ಏನಿದಾವೆ, ಪರಮಾಣು ಶಸ್ತ್ರಾಸ್ತ್ರಗಳಿದ್ದಾವೆ, ಅವುಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿಲ್ಲ, ನಾವು ಅವೆಲ್ಲವೂ ಕೂಡ ಭಾರತದ ಕಡೆಗೆ ತಿರುಗಿಸಿಟ್ಟಿದ್ದೀವಿ. ಮುಖ್ಯವಾಗಿ ಅವು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಒಂದ್ಸಲ ನಾವು ಅದನ್ನ ಪ್ರಯೋಗ ಮಾಡಿದ್ರೆ ಅವು ಎಲ್ಲವೂ ಕೂಡ ಭಾರತದಲ್ಲಿ ಬಂದು ಬೀಳ್ತವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಭಾರತದ ಸೈನ್ಯ ಕೂಡ ಅದೇ ರೀತಿಯಾದಂಥ ಎಚ್ಚರಿಕೆಯನ್ನು ಕೊಡ್ತಿದೆ. ಅರಬ್ಬಿ ಸಮುದ್ರದಲ್ಲಿ ಪ್ರಯೋಗವನ್ನ ಮಾಡ್ತಿದೆ, ನೌಕಾದಳ ಒಂದು ಪ್ರಯೋಗವನ್ನ ಮಾಡ್ತಿದೆ, ಒಂದು ಹೊಸ ಹೊಸ ಕ್ಷಿಪಣಿಗಳ ಪ್ರಯೋಗಗಳು ನಡೀತಾ ಇದೆ. ಅಂದ್ರೆ ನಮ್ಮ ಸೇನೆಯ ಶಕ್ತಿ ಸಾಮರ್ಥ್ಯ ಏನಿದೆ ಅನ್ನುವಂತಹದನ್ನು ಕೂಡ ಪಾಕಿಸ್ತಾನಕ್ಕೆ ಕೊಡುವ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ಕೂಡ ಭಾರತ ಈಗ ಮಾಡ್ತಿದೆ. ಇನ್ನು ಮುಖ್ಯವಾಗಿ LOCಯಲ್ಲಿ ಕಳೆದ 3 ದಿವಸಗಳಿಂದಲೂ ಕೂಡ ಗುಂಡಿನ ಚಕಮಕಿ ನಡೀತಾ ಇದೆ. ಪಾಕಿಸ್ತಾನದ ಸೈನಿಕರು ಅಪ್ರಚೋದಿತ ದಾಳಿಯನ್ನ LOCಯಲ್ಲಿ ಮಾಡ್ತಾ ಇದ್ದಾರೆ. ಭಾರತೀಯ ಸೈನಿಕರುಗಳು ಕೂಡ ಅದೇ ರೀತಿಯಾದಂತಹ ತಕ್ಕ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಕಾಶ್ಮೀರ ಆಗಿರ್ಬೋದು, ಜಮ್ಮು ಆಗಿರ್ಬೋದು, ಅಥವಾ ಇನ್ನಿತರ ರಾಜಸ್ಥಾನದ ಬಾರ್ಡರ್ಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ಬಂಕರ್ಗಳನ್ನ ಸ್ವಚ್ಛಗೊಳಿಸಲಾಗ್ತಿದೆ. ಅಂದ್ರೆ ಅವ್ಯವಸ್ಥೆಯಿಂದ ಇದ್ದಂತಹ ಬಂಕರ್ಗಳನ್ನ ಭಾರತದ BSF ಯೋಧರಾಗಿರ್ಬೋದು, ಅಲ್ಲಿನ ಸ್ಥಳೀಯ ನಾಗರಿಕರಾಗಿರ್ಬೋದು, ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ತಿದ್ದಾರೆ. ಅಂದ್ರೆ ಭಾರತದಿಂದ ಏನಾದರೂ ಒಂದು ದೊಡ್ಡ ಒಂದು ಕ್ರಮ ಆಗುತ್ತಾ ಪಾಕಿಸ್ತಾನದ ವಿರುದ್ಧ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗ್ತಿದೆ. ಒಂದು ಕಡೆ ಗಡಿಯಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. LOCಯಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಭಾರತೀಯ ಸೇನೆ ಸಿದ್ಧವಾಗಿ ನಿಂತಿದೆ. ಮತ್ತೆ ಆ ಕಡೆಯಿಂದ ಪಾಕಿಸ್ತಾನ ಹೆದರಿಕೊಂಡು ಭಾರತಕ್ಕೆ ಬೆದರಿಕೆಯನ್ನು ಕೂಡ ಒಡ್ತಾ ಇದೆ. ಅಂದ್ರೆ ನಮ್ಮ ಹತ್ರ ಪರಮಾಣು ಬಾಂಬ್ ಇದೆ, ನಾವು ಫಸ್ಟ್ ಯೂಸ್ ಮಾಡದೆ ಭಾರತದ ವಿರುದ್ಧ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೆದರಿಕೆ ಹಾಕುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಿದೆ. ಮತ್ತೆ ಯುದ್ಧ ಮಾಡುವಂತ ಶಕ್ತಿ ಕೂಡ ಈಗ ಪಾಕಿಸ್ತಾನಕ್ಕೆ ಇಲ್ಲ, ಅಲ್ಲಿನ ಸೈನಿಕರುಗಳು ಕೂಡ ಯುದ್ಧ ಮಾಡುವಂತಹ ಪರಿಸ್ಥಿತಿ ಈಗಿಲ್ಲ. ಹಾಗಾಗಿ ನಮ್ಮಲ್ಲಿ ಪರಮಾಣು ಬಾಂಬ್ ಇದೆ ಅನ್ನುವಂತಹದನ್ನ ಹೆದರಿಸುವಂತಹ ಪ್ರಯತ್ನವನ್ನ
ಕ್ರಮವನ್ನ ಈಗ ಪಾಕಿಸ್ತಾನ ಮುಂದಾಗಿದೆ. ಆದ್ರೂ ಕೂಡ ಭಾರತ ಸಿಂಧು ನದಿ ಒಪ್ಪಂದವನ್ನ ಮುರಿದುಕೊಂಡಿದೆ. ಪಾಕಿಸ್ತಾನದ ವಿರುದ್ಧ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು, ವ್ಯಾಪಾರ ವಹಿವಾಟು ಬಂದ್. ಇವತ್ತು ಬೆಳಗ್ಗೆ ಒಂದು ಸುದ್ದಿ ಬಂದಿತ್ತು, ಪಾಕಿಸ್ತಾನದಲ್ಲಿ ಔಷಧಿಗೆ ಈಗ ಕೊರತೆ ಉಂಟಾಗಿರುವಂತದ್ದು. ಭಾರತದಿಂದ ಕಚ್ಚಾ ವಸ್ತುಗಳು ಏನ್ ಹೋಗ್ತಾ ಇದ್ವು ಅವು ಕೂಡ ಬಂದ್ ಆಗಿರೋದ್ರಿಂದ ಔಷಧಿಗೆ ಪರದಾಡುವಂತಹ ಪರಿಸ್ಥಿತಿ ಈಗ ಬಂದಿರುವಂತಹದ್ದು. ಅವಿನಾಶ್, ಧನ್ಯವಾದ ಹರೀಶ್.